ಕೆ ಬಿ ಮಹದೇವಪ್ಪ, ಅಧ್ಯಕ್ಷರು, ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್ ಪರವಾಗಿ ಮಾತಾಡ್ತಾ ಇದ್ದೇನೆ. ಕರ್ನಾಟಕ ಜ್ಞಾನ ವಿಜ್ಞಾನ ಮತ್ತು ಅನೇಕ ಸಂಘ ಸಂಸ್ಥೆಗಳು ಹಮ್ಮಿಕೊಂಡಿರುವಂಥ HN ಅವರಿಗೆ ಗೌರವ ಸಮರ್ಪಣೆಯ ಸಂಕೇತವಾಗಿ ಬೆಂಗಳೂರಿನಿಂದ ಅವರ ಹುಟ್ಟೂರಾದಂಥ ಹೊಸೂರಿಗೆ ಪಾದಯಾತ್ರೆಯನ್ನು ಇದೇ ತಿಂಗಳು 27ನೇ ತಾರೀಕಿನಿಂದ 31ನೇ ತಾರೀಕುವರೆಗೂ ಹಮ್ಮಿಕೊಳ್ಳಲಾಗಿದೆ. ಇದೊಂದು ಸಾಂಕೇತಿಕವಾದಂಥ ಪಾದಯಾತ್ರೆ ಆದರೂ ಕೂಡ ಇದನ್ನು ನಾವು ವಿಶೇಷವಾಗಿ ಗಣಿಸಬೇಕು ಅಂತ ನನ್ನ ಅನಿಸಿಕೆ. HN ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮತ್ತು ವಿಜ್ಞಾನ ವಿದ್ಯಾಭ್ಯಾಸಕ್ಕಾಗಿ ಹೊಸೂರಿನಿಂದ ಬೆಂಗಳೂರಿಗೆ ನಡೆಕೊಂಡು ಬಂದರು ಅನ್ನುವುದನ್ನು ಅವರ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಈಗ ನಮಗೊಂದು ಅವಕಾಶ ಏನು ಅಂತಂದರೆ, ಒಂದು ಸಾಂಕೇತಿಕವಾಗಿ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಬೆಂಗಳೂರಿನಿಂದ ಹೊಸೂರಿಗೆ ನಾವು ನಡೆಯೋದ್ರ ಮೂಲಕ ವಿಜ್ಞಾನವನ್ನು ಗ್ರಾಮಾಂತರ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಿಕ್ಕೆ ಒಂದು ರೀತಿಯಾದ ಉತ್ಸಾಹ ಮತ್ತು ವಿಶೇಷವಾದ ಅರ್ಥವನ್ನು ಇದು ಪಡ್ಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ವಿಚಾರವಾದವನ್ನು ಬೆಳೆಸೋದರಲ್ಲಿ HN ಅವರ ಪಾತ್ರ ಕರ್ನಾಟಕದಲ್ಲಿ ಅತಿ ಮುಖ್ಯ ಅಂಥೇಳಿ ನಾನು ಭಾವಿಸಿದ್ದೇನೆ. ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡುವುದರ ಮೂಲಕ ಎಲ್ಲವನ್ನೂ ಕೂಡ ನೀನು ತಿಳ್ಕೊಂಡು ಪ್ರತಿಕ್ರಿಯಿಸಬೇಕು, ಅನುಸರಿಸಬೇಕು, ಅದನ್ನು ನಡೆಸಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಎಲ್ಲ ಅನುಭವದ ಮಾತುಗಳಲ್ಲಿ ಮತ್ತು ತಮ್ಮ ಎಲ್ಲ ಕೃತಿಗಳಲ್ಲೂ ಕೂಡ ಅದನ್ನು ತಂದುಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಡೀ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಈ ಪವಾಡಗಳ ರಹಸ್ಯವನ್ನು ಬಯಲು ಮಾಡುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಆ ಮೂಲಕ ಸಾಯಿಬಾಬಾ ಅಂಥವರನ್ನು ಕೂಡ ಪ್ರಶ್ನೆ ಮಾಡುವಂಥ ಮತ್ತು ಆ ಮೂಲಕ ಅತೀಂದ್ರಿಯ ಜ್ಞಾನದ ಬಗ್ಗೆ ತಿಳುವಳಿಕೆಯನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿಕೊಂಡು ಬಂದರು. ಆ ಮೂಲಕ ಜನಸಾಮಾನ್ಯರು ಮೋಸ ಹೋಗುವುದನ್ನು ತಪ್ಪಿಸುವಂಥ ಅನೇಕ ಕಾರ್ಯಕ್ರಮಗಳನ್ನು ಯೂನಿವರ್ಸಿಟಿ ಮಟ್ಟದಲ್ಲೂ ಕೂಡ ಹಮ್ಮಿಕೊಂಡಿದ್ದನ್ನು ಕಾಣ್ತೇವೆ. ಈ ರೀತಿಯಾಗಿ ಅಂಥ ಒಂದು ಮಹತ್ ಸಂದೇಶವನ್ನು ನೀಡಿದಂಥ ವ್ಯಕ್ತಿಯ 104ನೇ ಜನ್ಮದಿನಾಚರಣೆಯನ್ನು ಹೊಸೂರು ಗ್ರಾಮದಲ್ಲಿ ಆಚರಿಸುವ ಸಲುವಾಗಿ ಬೆಂಗಳೂರಿನಿಂದ ಹೊಸೂರಿಗೆ ನಾವೊಂದು 100 ಜನ ಅನೇಕ ವಿಜ್ಞಾನಾಸಕ್ತರು, ವಿಚಾರ ಆಸಕ್ತರು ನಡೆಕೊಂಡು ಹೋಗಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಅಖಿಲ ಕರ್ನಾಟಕ ವಿಚಾರವಾದಿ ಟ್ರಸ್ಟ್ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತದೆ ಅಂತ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ದಾರಿಯಲ್ಲಿ ಸಿಗುವಂಥ ಎಲ್ಲ ಗ್ರಾಮಗಳು, ಶಾಲೆಗಳಲ್ಲಿ HN ಅವರ ವಿಚಾರಧಾರೆಯನ್ನು ಮಂಡಿಸುತ್ತಾ, ತಿಳಿಸುತ್ತಾ, ಸಣ್ಣ ಪುಟ್ಟ ಪುಸ್ತಕಗಳನ್ನು, ಅವರ ಬಗ್ಗೆ ಇರುವಂಥ ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಹೋಗಬೇಕು ಅಂತ ಹೇಳಿ ತೀರ್ಮಾನ ಈಗಾಗಲೇ ಕೈಗೊಳ್ಳಲಾಗಿದೆ. ಅದು ಯಶಸ್ವಿಯಾಗಲಿ ಮತ್ತು ಕರ್ನಾಟಕ ವಿಚಾರವಂತರ ನಾಡು ಅನ್ನುವುದನ್ನು ಮತ್ತೊಮ್ಮೆ ಸಾಬೀತು ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.